ನೆಮ್ಮದಿಯಿಂದ ಬದುಕಬೇಕು ಅನ್ನುವ ಅಪೇಕ್ಷೆಯನ್ನು ವ್ಯಕ್ತಪಡಿಸಿ ಜಗತ್ತಿನ ಕಲ್ಯಾಣಕ್ಕಾಗಿ ಅವರು ಶ್ರಮ ವಹಿಸಿದರು. ಅಹಿಂಸಾ ಪರಮೋ ಧರ್ಮ ಅನ್ನುವ ಜೈನ ಧರ್ಮ ಎಲ್ಲ ಜೀವಿಗಳ ನೆಮ್ಮದಿಗಾಗಿ ಶ್ರಮಿಸ್ತಾ ಇದೆ. ಜೈನ ಸಮಾಜ ಅದಕ್ಕಾಗಿ ಕೆಲಸ ಮಾಡ್ತಾ ಇದೆ ದೇಶದಲ್ಲಿ, ವಿಶ್ವದಲ್ಲಿ. ಅದೇ ಪರಂಪರೆಯಲ್ಲಿ ಆಚಾರ್ಯ ಶಾಂತಿಸಾಗರ ಮಹಾರಾಜರು 21ನೇ ಶತಮಾನದ ಪ್ರಥಮ ದಿಗಂಬರ ಆಚಾರ್ಯರು ಮುನಿ ಪರಂಪರೆಯನ್ನು ಉದ್ಧಾರ ಮಾಡಿದಂಥವರು. ಆ ಮಹಾತ್ಮರು ಮುನಿ ದೀಕ್ಷೆಯನ್ನು ಪಡೆದು ಇವತ್ತು 100 ವರ್ಷಗಳು ಪೂರ್ತಿಯಾಗ್ತಾ ಇದೆ. 1920ರಲ್ಲಿ ಅವರು ಜೈನ ಧರ್ಮದ ಮುನಿ ದೀಕ್ಷೆಯನ್ನು ಪಡೆದಿದ್ದರು. ಆ ಮಹಾತ್ಮನ ದೀಕ್ಷೆಯ ಶತಮಾನೋತ್ಸವ ಕಾರ್ಯಕ್ರಮವನ್ನು ಜೈನ ಸಮಾಜ ಇವತ್ತು ದೇಶಾದ್ಯಂತ ಆಚರಿಸ್ತಾ ಇರುವಂಥ ಸಂದರ್ಭದಲ್ಲಿ ಅವರ ಸ್ಮರಣೆಯಲ್ಲಿ ನಾವು ಸಮಾಜದ ವತಿಯಿಂದ ವರ್ಷದುದ್ದಕ್ಕೂ ನಾನಾ ರೀತಿಯಲ್ಲಿ ಜನಕಲ್ಯಾಣ ಕಾರ್ಯಕ್ರಮಗಳನ್ನು ಜೈನ ಸಮಾಜ ಹಮ್ಮಿಕೊಳ್ತಾ ಇದೆ. ಇವತ್ತು ದೇಶದ ಎಲ್ಲ ಕಡೆಗಳಲ್ಲೂ ಅವರ ಸ್ಮರಣೆಯ ನಿಮಿತ್ತ ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ. ಹುಬ್ಬಳ್ಳಿ ಜೈನ ಸಮಾಜದ ಪರವಾಗಿ ನಾವು ವಿಕಲಚೇತನರಿಗೆ ಒಂದು ಸಹಯೋಗವನ್ನು ನೀಡುವುದಕ್ಕಾಗಿ ಮಹಾವೀರ ಲಿಮ್ ಸೆಂಟರ್ನ ಮೂಲಕ ಅವರ ಸಹಯೋಗದೊಂದಿಗೆ ಇವತ್ತು 5 ಜನರಿಗೆ ಸಾಂಕೇತಿಕವಾಗಿ ಇವತ್ತು ನಾವು ಕೃತಕ ಕಾಲುಗಳನ್ನು ಒದಗಿಸುವ ಮೂಲಕ ಒಂದು ಸೇವಾ ಕಾರ್ಯವನ್ನು ಸಮಾಜದ ಮೂಲಕ ಮಾಡ್ತಾ ಇದ್ದೇವೆ. ಕಾಲುಗಳನ್ನು ಕಳೆದುಕೊಂಡು ವಿವಿಧ ಕಾರಣಗಳಿಗಾಗಿ ಕಾಲುಗಳನ್ನು ಕಳೆದುಕೊಂಡು ನೋವನ್ನು ಅನುಭವಿಸ್ತಾ ಇರುವಂಥವರು ಅವರು ಎಲ್ಲರಂತೆ ಅವರು ಕೂಡ ನಡೆಯುವುದಕ್ಕೆ ಓಡಾಡುವುದಕ್ಕೆ ಶಕ್ತರಾಗಲಿ ಅನ್ನುವ ಅಪೇಕ್ಷೆಯೊಂದಿಗೆ ಈ ಕೆಲಸವನ್ನು ಮಾಡಲಾಗಿದೆ. ಭಗವಾನ್ ಮಹಾವೀರರ ಹೆಸರಿನಲ್ಲಿ, ಆಚಾರ್ಯ ಶಾಂತಿಸಾಗರ ಮಹಾರಾಜರ ಹೆಸರಿನಲ್ಲಿ ನಿಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸ್ತಾ ಜೈನ ಸಮಾಜದ ಪರವಾಗಿ ಲಿಮ್ ಸೆಂಟರ್ನವ್ರಿಗೆ ಅಭಿನಂದನೆಗಳನ್ನು, ನನ್ನ ಎಲ್ಲ ಸಹೋದರಿಗಳಿಗೆ ಅಭಿನಂದನೆಗಳನ್ನು ನಾನು ಮಾತು ಮುಗಿಸ್ತೇನೆ.